ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಇಂಜಿನಿಯರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಇಂಜಿನಿಯರ್ಗಳಿಗೂ ಬಾಡಿ ಕ್ಯಾಮೆರಾ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜಿಬಿಎ ಚೀಫ್ ಇಂಜಿನಿಯರ್ಗಳಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಂಚಾರಿ ಪೊಲೀಸರಿಗೆ ನೀಡಿದಂತೆ ನಮಗೂ ಬಾಡಿ ಕ್ಯಾಮೆರಾ ನೀಡಿ, ಬಾಡಿ ಕ್ಯಾಮೆರಾ ಇದ್ರೆ ಇಂಥ ಸಮಯದಲ್ಲಿ ಅನುಕೂಲ ಆಗುತ್ತೆ ನೋಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಂಚಾರಿ ಪೊಲೀಸರಿಗೆ ನೀಡ್ತಾರಲ್ಲ ಅದೇ ರೀತಿಯಾಗಿ ನಮಗೂ ಕೂಡ ಬಾಡಿ ಕ್ಯಾಮೆರಾ ಕೊಡಿ, ಈ ರೀತಿಯಾದಂಥ ಘಟನೆಗಳಾದಾಗ ನಮಗೂ ಅನುಕೂಲ ಆಗುತ್ತೆ. ನಿನ್ನೆ ಘಟನೆಯ ವಿಡಿಯೋ ಮಾಡದಿದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದು ಯಾರದ್ದೋ ಮೊಬೈಲ್ನಲ್ಲಿ ವಿಜುವಲ್ಸ್ ಸೆರೆ ಆಗಿದ್ದಕ್ಕೆ ವಿಚಾರ ಗೊತ್ತಾಗಿದೆ. ಹೀಗಾಗಿ ಸರ್ಕಾರ ಇಂಜಿನಿಯರ್ಗಳಿಗೂ ಕೂಡ ಬಾಡಿ ಕ್ಯಾಮೆರಾ ನೀಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಶಿವಾಜಿನಗರದಲ್ಲಿ ನಿನ್ನೆ ಆ ಘಟನೆ ಆದ ನಂತರ ಪಾಪ ಈ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವುದಷ್ಟು ಸುಲಭ ಅಲ್ಲ. ಯಾಕಪ್ಪ ಬೇಕು ರಿಸ್ಕ್ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಹೆದರ್ತಾ ಇದ್ದಾರೆ. ಫುಟ್ಪಾತ್ ಆವರಿಸಿಕೊಂಡಿದ್ದಾರಲ್ಲ, ಆಕ್ರಮಿಸಿಕೊಂಡಿದ್ದಾರಲ್ಲ, ಅದನ್ನ ತೆರವುಗೊಳಿಸುವ ಕಾರ್ಯಕ್ಕೆ ಜಿಬಿ ಅಧಿಕಾರಿಗಳು ಹೋದ್ರೆ ಮನಸೋ ಹೆಚ್ಚು ಹಲ್ಲೆ ಮಾಡಿಬಿಟ್ರು. ಇವ್ರು ಇದಾರಲ್ಲ ಈ ಅಧಿಕಾರಿ, ಪೆಪ್ಪರ್ ಸ್ಪ್ರೇ ಹೊಡೆದಿದ್ರು ಇವ್ರ ಕಣ್ಣಿಗೆ, ಪೆಪ್ಪರ್ ಸ್ಪ್ರೇ. ಸೊ ಆ ನಿಟ್ಟಿನಲ್ಲಿ ಈಗ ಯಾರ್ಯಾರು ಹಲ್ಲೆ ಮಾಡಿದ್ರು ನಿನ್ನೆ ಎಲ್ಲರನ್ನೂ ಕೂಡ ಒದ್ದು ಒಳಗಡೆ ಹಾಕಿದ್ದಾರೆ ಪೊಲೀಸ್ನವರು. ಎಸ್ಪೆಷಲಿ ಅಲ್ಲಿ ಬಸವರಾಜ ಪಡುಕೋಟೆ ಅನ್ನೋ ವ್ಯಕ್ತಿ ಇದಾನಲ್ಲ, ಆತನ ಕುಮ್ಮಕ್ಕಿನಿಂದ ಈ ಒಂದು ಟೀಮ್ ಕಟ್ಕೊಂಡ್ಬಂದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರು ಇವರೆಲ್ಲ. ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಸೆನ್ಸಿಟಿವ್ ಏರಿಯಾದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ, ಸೆನ್ಸಿಟಿವ್ ಲೇಯರ್ ಕೆಲಸ ಮಾಡ್ಬೇಕಾದ್ರೆ ನಮಗೂ ಅದು ಒಂಥರ ಕಮ್ಯುನಿಕೇಷನ್ ಆಗುತ್ತೆ, ಆಮೇಲೆ ರೆಕಾರ್ಡ್ ಆಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಮೇಡಮ್ ಏನಾಗುತ್ತೆ, ನಾವು ಯಾವಾಗ ಸೆನ್ಸಿಟಿವ್ ಏರಿಯಾದಲ್ಲಿ ಹೋಗ್ತೀವಿ, ಈಗ ನಿನ್ನೆ ಸಂದರ್ಭದಲ್ಲಿ ರೆಕಾರ್ಡಿಂಗ್ ಮಾಡಿದ್ರು, ನೀವು ಮಾಡಿದ್ರು, ಪೊಲೀಸರು ಮಾಡಿದ್ರು ಗೊತ್ತಿಲ್ಲ, ಒಂದು ರೆಕಾರ್ಡಿಂಗ್ ಆಗಿದೆ, CCTV ಕ್ಯಾಮ್ರಾ ಏನೋ ಇದೆ, ಅದಕ್ಕೆ ನಮಗೆ ಒಂದು ಎವಿಡೆನ್ಸ್ ಇದ್ದಂಗೆ ಆಗಿದೆ. ಯಾರಿದ್ರು, ಯಾರು ಇದರಲ್ಲಿ ನಮಗೆ ದಾಳಿ ಮಾಡಿದ್ರು ಎಲ್ಲ ಗೊತ್ತಾಗ್ತದೆ. ಅದೇ ಥರ ಈ ಟ್ರಾಫಿಕ್ ಪೊಲೀಸರು ಯಾವ ಥರ ಒಂದು ಬಾಡಿ ಕ್ಯಾಮ್ರಾ ಹಾಕೊಂಡಿದ್ದಾರೆ, ಆ ಥರದ ಕ್ಯಾಮ್ರಾ ನಮಗೆ ಫೀಲ್ಡ್ ಲೆವೆಲ್ನಲ್ಲಿ ನಿರಂತರ ಇರುವ ಅಧಿಕಾರಿಗಳಿಗೆ ಕೊಟ್ಟರೆ ಇಂಥ ಇದಕ್ಕೆ ಹೋಗ್ಬೇಕಾದ್ರೆ, ನಾವು ಸೆನ್ಸಿಟಿವ್ ಏರಿಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಅದು ಅನುಕೂಲ ಆಗುತ್ತೆ. ನಾಟ್ ಓನ್ಲಿ ಇದು ಬೇರೆ ವರ್ಕ್ಗೂ ಅನುಕೂಲ ಆಗುತ್ತೆ. ಹೌದು, ಆಗ್ತಿರ್ಲಿಲ್ಲ, 100% ಆಗ್ತಿರ್ಲಿಲ್ಲ. ಯಾವುದಾದ್ರು ನಮ್ಮ ಸೆಕ್ಷನ್ಸ್ ಏನು ಹಾಕಿದ್ದಾರೆ ಪೊಲೀಸರಿಗೆ, ಆಮೇಲೆ ನಾವೊಂದು ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಲಿ ಯಾರು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ಮೇಲೆ ಏನು ಒಂದು ಇದು ಆಯಿತು, ಸೆಕ್ಷನ್ಸ್ ಎಲ್ಲ ಹಾಕಿದ್ರು, ಅದು ಅನುಕೂಲ ಆಯಿತು ಒಂಥರ.